ನಿನಗೆ ಬೇರೆ ಕೆಲಸ ಅಲ್ವಾಪ? ನನಗೆ ಇವಾಗ ಅದೇ ಇಂಪಾರ್ಟೆಂಟ್ ಕೆಲಸಮ್ಮ. ಪುಟ ಒಂದ್ 4-6 ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟು ಸಿಗೋದು. ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಿಗೂ ಬಂದಿದ್ಯಾ? ತಾಳು ಯಾರಮ್ಮ ಅದು? ಏನ್ ಸಮಾಚಾರ? ಏನಮ್ಮ ಅದು ಪುಟ? ನೀನ್ ಸುಮ್ನೆ ನಿಂತ್ಕೊಳಪ್ಪ. ಯಾಕಮ್ಮ ಅದು ಹಾಗೆ? ಏನ್ ಮಾಡಿದೆ ನೀನು? ಏನ್ ತಲೆಗಟ್ಟಿದೆ ನಿನಗೆ? ನೀನ್ ಯಾಕೋ ನನ್ನ ಫಾಲೋ ಮಾಡ್ತಾ ಇದ್ಯಾ? ಪೊರ್ಕಿ ಯಾವ ನನ್ ಮಗ ನೀನು ಫಾಲೋ ಮಾಡ್ಕೊಂಬಂದಿದ್ ಮುಖ ಹಿಡ್ಕೋಗಲೇ. ಏಯ್ ಮರ್ಯಾದೆಯಿಂದ ಮಾತಾಡು. ಇನ್ನೇನ್ ಲೈಬ್ರರಿಗೆ ಪುಸ್ತಕ ಓದಕ್ಕೆ ಬಂದಿದ್ದೆ ನೀನು? ಸುಮ್ಮನೆ ಬಿಡಪ್ಪ ನೀನು. ಬಂದಾಗ ಮಾತಾಡಿದ್ರೆ ಗುದ್ಬಿಡ್ತೀನಿ ಈಗ. ಹೊಡೆದು ಬಿಡ್ತೀಯಾ? ನೋಡಪ್ಪ ನೀ ಯಾರು ಏನು ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅಂತ ಕೃಷ್ಣಮೂರ್ತಿ ಮಾಡ್ದಲ್ಲ ಕಚ್ಚಾ ಕೆಲಸ ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಲ್ಲ. ಬೀಗ ಹಾಕೋ ಇಲ್ಲ ನನ್ನ ಮಗನ್ ತಲೆ ಸಾಯಿಸ್ಬಿಡ್ತೀನಿ ಈಗ. ನಾ ಸಾರಿ ಕೇಳ್ತಾ ಇದೀನಿ. ನೀನ್ ಯಾಕಪ್ಪ ಈ ಲೋಫರ್ ಹತ್ರ ಸಾರಿ ಕೇಳ್ತೀಯಾ? ಸಾರಿ ಕೇಳದ್ನಲ್ಲಪ್ಪ. ಫಸ್ಟ್ ನಿಮ್ಮ ಮಗಳ ಕರ್ಕೊಂಡು ಹೋಗಿ ಸರ್. ನಾನು ಹೋಗಲ್ಲ. ಏನು ಮಾಡ್ತೀನಿ ನೀನು? ಯಾಕಮ್ಮ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಹೋಗಿ ಪುರ್ಕೆ ಸಪೋರ್ಟ್ ಮಾಡ್ತಿಲ್ಲಪ್ಪ ನೀನು. ಅವ್ನು ಯಾವಾಗ್ಲೂ ನನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಯಾಕೆ ಸರ್ ಏನಾಯ್ತು? ಏನಿಲ್ಲಪ್ಪ, ಅವ್ನು ಯಾರೋ ಕೃಷ್ಣಮೂರ್ತಿ ಅಂತೆ ದಿವಸ ನನ್ನ ಮಗಳನ್ನ ಫಾಲೋ ಮಾಡ್ತಿದ್ದ. ಇವತ್ತು ಇಲ್ಲಿಗೂ ಬಂದಿದ್ದಾನೆ. ಸರ್ ದಿನ ಬರೋದು ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಐಡಿ ಕಾರ್ಡ್ ಕೊಟ್ಟೋಗೋದಕ್ಕೆ. ನೀವು ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್. ಕೇಳ್ದ್ಯಾ? ಅದಕ್ಕೆ ಹೇಳೋದು ಜೀವನದಲ್ಲಿ ಸಹನೆ ಮುಖ್ಯ ಅಂತ. ಅಮ್ಮ ಬಂದೆ. ಅಮ್ಮ ಏನು ನನಗೆ ಬೇಡ ಬಾಯ್ಲಿ. ನೀನು ಒಂದ್ ಹೆಣ್ತಾನೆ, ಎಲ್ಲರ ಹತ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೇವೆ. ಮತ್ತೆ ಅವಳೆ ಯಾಕಂಗೆ? ಅವಳು ಅಂದ್ರೆ ಯಾರು? ಅವಳೆ ಸ್ಕೂಟಿಯಲ್ಲಿ ಬರ್ತಾಳಲ್ಲ, ಯಾವಾಗ ಬರಕ್ ಹೋಗಕ್ ಬಿಡೋಣ ಅನ್ಸುತ್ತೊಂದು. ಸುಮ್ನೆ ಕಿಸ್ಬೇಡ್ವಾ? ನೀನೇ ಏನೋ ಮಾಡಿರ್ತೀಯ, ಇಲ್ಲಾಂದ್ರೆ ಅವಳು ಯಾಕೆ ನಿಂತಂಟಾಗಿ ಬರ್ತಾಳೆ? ನಾನೇನು ಮಾಡಿಲ್ಲ ಅಮ್ಮ. ಏನು ಮಾಡಿಲ್ಲ ತಾನೆ? ಹಾಗಾದ್ರೆ ಸುಮ್ನೆ ಮಲ್ಕೋ ಹೋಗು. ಕಿರ್ಚೋದೇ ಆಗೋಯ್ತಿ ಒಂದು. ಮಗ ನೋಡ್ತಾ ಇದ್ದೆ, ಓದ್ಕೋ. ನಾನೇನು ಮಾಡಿಲ್ಲ ಭಾಗ್ಯ. ಎಲ್ಲೋದ್ರ ಬಂದು ಸಾಯ್ತಾಳೆ ನನ್ನಿಂದ. ಅವಳು ಮನ ಮರ್ಯಾದೆ ಅಲ್ಲ ಗಂಡು ಬಿರಿ. ಅವಳಿಂದ ಹೋಗ್ತೀನಿ ಅಳು ನಾನು. ಅವಳು ನೋಡಕ್ ಚೆನ್ನಾಗಿದ್ದಾಳ? ಕುಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳಿಗೆ ನೀನ್ ಕಂಡ್ರೆ ಕೋಪನಾ? ಸ್ವಲ್ಪ ಜಾಸ್ತಿನೇ. ಯಾಕೆ? ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು. ನಿಂಗೆ ಗೊತ್ತು? ಈಗ ಅಮ್ಮನ್ ನೋಡು, ನಿನ್ನ ಎಷ್ಟೊಂದು ಬೈತಾರೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ಓದ್ಕೋ. ಅದನ್ನೇ ಮಾಡ್ತಾ ಇದ್ದೀನಿ. ಆಫೀಸಿಗೆ ಲೇಟ್ ಆಗ್ತಿದೆ ರೀ. ಮಿಸ್ಟರ್, ಸಿಗ್ನಲ್ ಬಿಟ್ಟಿದೆ, ಮೂವ್ ಮಾಡ್ರಿ. ಯಾಕೆ ಕಾಣಿಸ್ತಿಲ್ವಾ? ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಸ್ವಲ್ಪ ಇರಿ ಸರ್. ಆರೋಗ್ಯ ಹಾಳಾಗತ್ತೆ, ಸಾಕು, ನಡಿ ನಡಿ.
4 ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು. ಮಗ ಕೈಗೆ ಸಿಗದೆ ಚಮಕಾಯಿಸ್ತದನಲ್ಲ. ಸಿಗದೆ ಎಲ್ಲ ಹೋಗ್ತಾನೆ, ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ. ಬಂದ 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 ಯಾಕೋ ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗುತ್ತೆ, ನನ್ನ ಮಗನೇ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಾಮ ಹೇಳ್ ಬಿಟ್ರೆ ಅವನೇ ವಾಪಸ್ ಕೊಡ್ತಾನೆ ಮಾಮ. ಏನು ಆವಾಜ್ ಆಗ್ತಾ ಇದ್ದೀರಾ? ಏ ಓಜು ಕೊಡ್ಬೇಕು ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡ್ಬಿಡ್ತೀರಾ? ಏನು ಇವಾಗನ ಹೆಂಗೆ ಕೊಡ್ಬೇಕಷ್ಟೇ. ಸರಿಗಿಲ್ಲ. ಏನು ಅಲ್ವೋ? ಆ ಮಕ್ಕಳು ಯಾರೋ ನಿಂಗೆ? ಅವ್ರ ಹಿಂದೆ ಬಿದ್ದು ನಮ್ ಕೆಲ್ಸ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಮ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೀಗಾಗ್ಬಿಟ್ರೆ, ಮೈ ಮರ್ತು ಬಿಟ್ರೆ ಮುಗ್ದೋಯ್ತು. ಕಿಚ್ಚ, ಹೇ ಕಿಚ್ಚ, ಅಣ್ಣ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೇಳಿದ್ರಲ್ಲ. ಏನ್ ಹೇಳಿದ್ನೋ, ಏನ್ ಅರ್ಥ ಮಾಡ್ಕೊಂಡ್ರೆ ಹೋಗು. ಹೋಗ್ ಮೊದ್ಲ ಕೆಲ್ಸ ಮುಗ್ಸೋಗೋ. ಅಣ್ಣ ಊಟಕ್ಕೆ ಬಾರೋ. ಆಮೇಲೆ ಮಾಡ್ಕೋತೀನಿ, ಹೋಗು. ಭಾಗ್ಯ, ಚೆನ್ನಾಗಿ ಓದ್ಕೊಳ್ಳೆ ಭಾಗ್ಯ. ಅಣ್ಣ ಓದು ತುಂಬಾ ಮುಖ್ಯ ಕಣೆ. ಚೆನ್ನಾಗಿ ಓದ್ಕೋ, ಫೀಸ್ ನಾನು ಕಟ್ತೀನಿ. ನಾವು ಓದಿಲ್ಲ ನೋಡು, ಸಿಕ್ಕಿರೋ ಕೆಲಸ ನೋಡು, ಅಣ್ಣನ ಅಸಿಸ್ಟೆಂಟ್. ಜನರ ದೃಷ್ಟಿಲಿ ಪೊರ್ಕಿ, ರೌಡಿ. ಅವ್ರುಗಳು ಹೇಳೋದು ಕರೆಕ್ಟೇ ತಾನೆ. ಒಳ್ಳೆನು ಅಂತ ಅನ್ಸ್ಕೊಳಕ್ಕೆ ಏನಂತ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ನಿನಗೆ ಈ ಕೆಲಸ ಇಷ್ಟ ಇಲ್ವಾ ಅಣ್ಣ? ಮತ್ತೆ ಬಿಟ್ಬಿಡೋದು ತಾನೆ? ಬರೋ ದುಡ್ಡು ಒಳ್ಳೇದೋ ಕೆಡ್ದೋ ಜೀವನ ನಡೀತದಲ್ವಾ? ಅಮ್ಮ ನೆಮ್ಮದಿಯಾಗಿದ್ದಾರೆ ತಾನೆ? ನೀನ್ ಬದಲಾಗ್ತೀಯ ಅಂದ್ರೆ ಅಮ್ಮನೂ ಒಪ್ತಾರೆ. ಊಟ ಮಾಡ್ಕೋಬೇಕು. ನೀನು? ಮಾಡ್ತೀನಿ, ಚೆನ್ನಾಗಿ ಓದ್ಕೋ. ಸರಿ ಅಣ್ಣ. ಏನ್ರ ಅದು? ಕಿಚ್ಚ ಇಲ್ವಮ್ಮ? ಅವ್ನ್ ಬೆಳಗ್ಗೆನ ಎಲ್ಲ ಹೋದ್ನಲ್ಲ. ಬೆಳಗ್ಗೆನೆ ಹೋದ್ನ? ಎಲ್ಲಿಗೆ ಹೋದ್ನಮ್ಮ? ಅಣ್ಣ ಏನೋ ಕೆಲಸ ಹೇಳಿದಾನೆ ಅಂತ ಹೋದ್ನಪ್ಪ. ಅಣ್ಣನ ನಾವೇ ಈಗ ಅಣ್ಣನ ಹತ್ರ ಕಟ್ತಾ ಇದೀವಿ, ಯಾವ ಅಣ್ಣನ ಹತ್ರ ಹೋದ? ಏನ್ರ ಅದು? ಏನಿಲ್ಲಮ್ಮ, ಇವನೇನೋ ಪ್ರಾಬ್ಲಮ್. ನಂದ ಸರಿ ಬರ್ತೀವಿ. ಅದ್ಕೆ ನೀವ್ ಹೇಳೋ ಒಂದೇ ಒಂದ್ ಮಾತಲ್ಲಿ ಅಣ್ಣನ್ ಲೈಫೇ ಇದೆ. ಅದ್ಕೆ ವಾಟ್? ಅದ್ಕೇನಾ? ಚಪ್ಲಿನಾ? ಚಪ್ಲಿ ಅಂಗಡಿನ ಇಟ್ಕೊಡ್ತಾರ ಬಿಡಿ. ನಂಗೆ ತಲೆನೋ ಬರ್ತಾ ಇದೆ, ಸುಮ್ಮನೆ ಹೋಗ್ಬಿಡು.
ತಲೆನೋವು ಅದಕ್ಕೆ ಮೆಡಿಕಲ್ ಶಾಪ್ ಇಟ್ಕೊಡೋಣ ಬಿಡಿ. ನೀನೇನ್ ಲೂಸಾ? ನಿನ್ ಕಾಮಿಡಿ ನನ್ ಕೈಯಿಂದ ತಡ್ಕೊಳಕ್ ಆಗ್ತಾರ. ದಯವಿಟ್ಟು ಜೋಕರ್ಗಳ ನನ್ನ ಬಿಟ್ಬಿಡ್ತೀರಾ? ಏಯ್ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗ್ ಗೊತ್ತಾ 6 ತಿಂಗಳಿಂದ ನಿಮ್ ಹಿಂದೆನೆ ಸುತ್ತಾ ಇದೀನಿ. ಅದಕ್ಕೋಸ್ಕರನೇ ಈ ಲೈಫ್ ಸ್ಟೈಲ್, ಈ ಹೇರ್ ಸ್ಟೈಲ್, ಇಂಗ್ಲಿಷ್ ಸ್ಪೀಕಿಂಗ್ ಕೂಡ. ಹಾರ್ಟ್ ಬೀಟೇ ಸರಿ ಇಲ್ಲ. ಯು ನೋ ವೈ? ಜಸ್ಟ್ 2 words. ಐ ಲವ್ ಯು. ಓ ಸಾರಿ 3 words. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ದಯವಿಟ್ಟು ನನ್ನ ಬಿಟ್ಬಿಡ್ತೀರಾ? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನನ್ನ ಲವ್ ಮಾಡ್ತಾ ಇದ್ದೀರಾ ಇಲ್ವಾ? ಲವ್ವಾ? ನನ್ ಬಾಯ್ ಫ್ರೆಂಡ್ ಕೇಳ್ಬಿಟ್ಟು ಹೇಳ್ತೀನಿ. ಬಾಯ್ ಫ್ರೆಂಡಾ? ಯಾ ನಿಮ್ ಬಾಯ್ ಫ್ರೆಂಡ್? ಅಲ್ಲಿ ಬರ್ತಾ ಇದಾನಲ್ಲ, ಅವನೇ ನನ್ ಬಾಯ್ ಫ್ರೆಂಡ್. ಮಗ ಅಕ್ಕಿ ಎತ್ಕೊಳ. ಸುಮ್ನೆ ತಗೊಂಡೆ ನೀನು. ಏಯ್ ನಿಂತ್ಕೊಳ. ಎಲ್ಗೋ ಹೋಗ್ತಾ ಇದೀಯಾ? ಯಾವ ಏರಿಯಾನೋ ನಿಂದ? ಅದು ನನ್ ಚಿಟ್ಟೆ ಅಂತ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ, ಇವ್ ನನ್ ಬೈಕ್ ತಗೊಂಡಿದ್ದಾನೆ. ಗಾಡಿ ಕೀ ಕೊಟ್ಬಿಡಿ. ಏಯ್ ಅಣ್ಣ ಕೇಳಿದ್ದು ಮೊದಲು ಉತ್ತರ ಕೊಡ. ಏನ್ ಬಾಡಿಗಾಡ ಅವಳಿಗೆ ನೀನು? ಅದಾದ್ಮೇಲೆ ಮಾತಾಡೋಣ. ಮೊದಲು ಕೀ ಕೊಟ್ಬಿಡಿ. ನಾನು ಕೀ ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಅಲ್ಲ ಏನ್ ಮಾಡ್ತೀಯಾ? ಅಲ್ಲ ಹಾಗಲ್ಲ, ಕೀ ಕೊಟ್ಬಿಡಿ, ಮಾತಾಡ್ತೀನಿ ಆಮೇಲೆ ಮಾತ್ರ. ಪಕ್ಕದಲ್ಲಿದ್ದಾಳೆ ಅಂತ ಸ್ಕೋಪ್ ತಗೋತಾ ಇದ್ಯಾ? ನಿಂಗಿನ್ನು ನನ್ ವಿಷಯ ಗೊತ್ತಿಲ್ಲ. ಯಾಕೋ ಏನಿವಾಗ? ಸರ್ ಬಿಟ್ಬಿಡಿ. ಈ ಜೋಕರ್ಗಳ ಜೊತೆ ಏನ್ ಮಾಡಿ ನಮ್ಮನ್ನ ಜೋಕರ್ ಅಣ್ಣ ರಕ್ತ. ಕುಳ ಬರಲು ಬಾರೋ, ಇವನ ಮೆಟ್ಲು ಬೇಕು ಬರಲು, ಬೇಕು ಬರೋ. ಗಾಡಿ ಸ್ಟಾರ್ಟ್ ಮಾಡೋಣ ಬೇಗ. ಅಣ್ಣ ಗಾಡಿ. ಅಯ್ಯೋ ಗಾಡಿ ಆಮೇಲೆ ತಗೊಂಡ್ರೆ ಬರಲು. ಸರಿ ಏನೋ ಇಟ್ಬಿಡ್ತಾವ ಅವನು ಮೆಟ್ಲು. ತಗೊಳ್ಳಿ. ಕೈ ನೋವು, ಐಸ್ ಏನಾರು ಕೈ. ಓಕೆ. Excuse me. Thank you. ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ.